ಶಿವಮೊಗ್ಗ ನಗರದ ಬಿಎಚ್ ರಸ್ತೆಯ ಕರ್ನಾಟಕ ಸಂಘದ ಪಕ್ಕದಲ್ಲಿದ್ದ ಹೂವಿನ ಮಾರ್ಕೆಟ್ ಅನ್ನು ತೆರವುಗೊಳಿಸಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮಳಿಗೆಗಳನ್ನು ಹಾಗೂ ಬಿಎಚ್ ರಸ್ತೆಯಲ್ಲಿ ವಾಹನಗಳ ಪಾರ್ಕಿಂಗ್ ಸಮಸ್ಯೆ ಇರುವುದನ್ನು ಪರಿಗಣಿಸಿ ವಾಹನ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲು ಬಹುಮಡಿ ಕಟ್ಟಡವನ್ನು ನಿರ್ಮಿಸುವ ಕಾಮಗಾರಿ ಕೈಗೆತ್ತಿಕೊಂಡು ಸುಮಾರು 2.5 ವರ್ಷಗಳ ಹಿಂದೆ ಕಾಮಗಾರಿ ಪೂರ್ಣಗೊಳಿಸಿದ್ದರೂ ಸದರಿ ಮಳಿಗೆಗಳನ್ನು ಫಲಾನುಭವಿಗಳಿಗೆ ಹಾಗೂ ಪಾರ್ಕಿಂಗ್ ಸಾರ್ವಜನಿಕರಿಗೆ ತೆರೆದಿರುವುದಿಲ್ಲ. ತದನಂತರ ಸ್ಮಾರ್ಟ್ ಸಿಟಿಯವರು ಮಹಾನಗರ ಪಾಲಿಕೆಯವರಿಗೆ ಕಳೆದ 6 ತಿಂಗಳ ಹಿಂದೆ ಬಹುಮಡಿ ಕಟ್ಟಡವನ್ನು ಹಸ್ತಾಂತರಿಸಿರುತ್ತಾರೆ. ಇತ್ತ ಶಿವಮೊಗ್ಗದ ಬಿಎಚ್ ರಸ್ತೆಯ ಶಿವಪ್ಪ ನಾಯಕ ಸ್ಮಾರಕದ ಸುತ್ತಮುತ್ತ ಪ್ರದೇಶದಲ್ಲಿ ವಾಹನದ ಪಾರ್ಕಿಂಗ್ ಇಲ್ಲದೆ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗುತ್ತಿತ್ತು. ಸದ್ಯ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ವಾಹನ ಪಾರ್ಕಿಂಗ್ ವ್ಯವಸ್ಥೆಯನ್ನು ಆಗಸ್ಟ್ 1ರಿಂದ ತೆರೆಯುತ್ತಿರುವುದು ಸ್ವಾಗತಾರ್ಹ. ಆದರೆ ಮಳಿಗೆಗಳಿಗೆ ಇನ್ನೂ ಕಾಲ ಕೂಡಿ ಬಂದಿರದೇ ಇರುವುದು ಸ್ವಲ್ಪ ಬೇಸರದ ಸಂಗತಿ. ಈಗಾಗಲೇ ದ್ವಿಚಕ್ರ ವಾಹನಗಳಿಗೆ ಅಮೀರ್ ಅಹಮದ್ ವೃತ್ತದಿಂದ ಹೂವಿನ ಮಾರುಕಟ್ಟೆಯವರೆಗೆ ರಸ್ತೆ ಬದಿಯ ಪಾರ್ಕಿಂಗ್ ಇಲ್ಲ. ಹಾಗಾಗಿ ವಾಹನ ಸವಾರರು ಈ ಬಹುಮಡಿ ಕಟ್ಟಡದಲ್ಲಿನ ಪಾರ್ಕಿಂಗ್ ವ್ಯವಸ್ಥೆಯನ್ನು ಬಳಸಿಕೊಳ್ಳಬಹುದಾಗಿದೆ. ಬಹುಮಹಡಿ ಕಟ್ಟಡದಲ್ಲಿ ಬೇಸ್ಮೆಂಟ್ ನಲ್ಲಿ 80 ದ್ವಿಚಕ್ರ ವಾಹನಗಳನ್ನು ಹಾಗೂ ಕಟ್ಟಡದ 2 ಫ್ಲೋರ್ಗಳಲ್ಲಿ 172 ಕಾರುಗಳನ್ನು ಪಾರ್ಕ್ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಪಾಲಿಕೆಯವರು ವಾಹನ ಸವಾರರಿಗೆ ವಾಹನ ನಿಲುಗಡೆಗೆ ದ್ವಿಚಕ್ರ ವಾಹನಗಳಿಗೆ 2 ಗಂಟೆಗಳಿಗೆ ರು 10 ರೂಪಾಯಿಯನ್ನು ಹಾಗೂ 4 ಚಕ್ರದ ವಾಹನಗಳಿಗೆ 2 ಗಂಟೆಗಳಿಗೆ ರು 20 ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ. ಒಂದು ವೇಳೆ 2 ಗಂಟೆಗಳ ಹೆಚ್ಚಿಗೆ ವಾಹನ ನಿಲುಗಡೆ ಮಾಡಿದರೆ ಅದಕ್ಕೆ ದ್ವಿಚಕ್ರ ವಾಹನಗಳಿಗೆ ಹೆಚ್ಚಾಗಿ 5 ರೂಪಾಯಿ ಹಾಗೂ ದ್ವಿಚಕ್ರ ವಾಹನಗಳಿಗೆ ಗಂಟೆಗೆ 10 ರೂಪಾಯಿಗಳನ್ನು ಏರಿಸಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಪಾರ್ಕಿಂಗ್ ಶುಲ್ಕವನ್ನು ನಿಗದಿಪಡಿಸಿರುವುದು ಸರಿ, ಆದರೆ 2 ಗಂಟೆಯ ಒಳಗೆ ಪಾರ್ಕಿಂಗ್ ಮಾಡುವವರಿಗೆ ವ್ಯವಸ್ಥೆ ಇದೆಯಾ ಅಥವಾ ಇದ್ದರೆ ಅವರಿಗೆ ಶುಲ್ಕವನ್ನು ಮುಕ್ತಗೊಳಿಸಬೇಕಾಗಿ ಹಾಗೂ ಪ್ರತಿದಿನ ವಾಹನವನ್ನು ನಿಲ್ಲಿಸುವಂತಹ ವರ್ತಕರಿಗೆ ತಿಂಗಳ ಒಂದು ಪಾಸ್ ವ್ಯವಸ್ಥೆ ಕಲ್ಪಿಸಬೇಕಾಗಿ ಈ ಮೂಲಕ ಸಾರ್ವಜನಿಕರ ಪರ ನನ್ನ ಮನವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ. ಇದು ಪಾರ್ಕಿಂಗ್ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸುವಂತೆ ಮಾಡಿ. ಧನ್ಯವಾದಗಳು.